ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಟಾಪ್ 5 ಕ್ರಿಕೆಟ್ ಅಪ್ಡೇಟ್ ಅಂತ ಹೇಳ್ಬೇಕು. ಬೆಂಕಿ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು. 2 RCB ರಿಲೇಟೆಡ್ ಆಗಿದೆ, 3 ಟೀಮ್ ಇಂಡಿಯಾ ರಿಲೇಟೆಡ್ ಆಗಿದೆ ಅಂತ ಹೇಳ್ಬೇಕು. ಹಾಗಾದ್ರೆ ಏನು ಟಾಪ್ 5 ಕ್ರಿಕೆಟ್ ಅಪ್ಡೇಟ್ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಕಡೆ ಕಾಣಲು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರಯತ್ನ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಬಾಸ್ ಸಬ್ಸ್ಕ್ರೈಬ್ ಆದ್ರೆ. ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಇದ್ದೀನಿ. ಪಟ ಸಬ್ಸ್ಕ್ರೈಬ್ ಮಾಡಿತು ಅಂದರೆ ಸಬ್ಸ್ಕ್ರೈಬ್ ಬೇಗ ಬೇಗ ಆಗ್ತಾರೆ. IPL ಒಂದು 10ಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡು ನೋಡೋಣ. ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರ. ಸ್ಟ್ರೈಟ್ ಅವೇ ಮೊದಲನೇ ಅಪ್ಡೇಟ್ ಕಡೆಗೆ ಹೋಗೋಣ. ಮೊದಲನೇ ಅಪ್ಡೇಟ್ ಬಂದು ಮೊಹಮ್ಮದ್ ಶಮಿ ಅವರು ICC ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು ಗುರು. ಬಹುತೇಕ ಅವರು ಯಾಕಂತ ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಹೇಳಬೇಕು. ವರ್ಕೌಟ್ ಮೇಲೆ ತುಂಬಾ ಬಲ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಯಾಕಂತ ಅವರು ಕಳೆದ ಒಂದು ಟ್ರೋಫಿ ಆಡಿದ್ದು ಯಾವುದಪ್ಪ ಅಂತ ಅಂದರೆ ವರ್ಲ್ಡ್ ಕಪ್ ಆಡಂತರ ವರ್ಲ್ಡ್ ಕಪ್ ಆಡಂತರ ಯಾವುದೇ ಒಂದು ಇದ್ರಲ್ಲೂ ಕೂಡ ಕಾರಣ ಅಂತ ಹೇಳ್ಬೇಕು. IPL ಆಗಿರ್ಬೋದು, ಯಾವುದೋ ಒಂದು ಲೀಗಲ್ಲೂ ಕೂಡ ಕಾರಣ ಅಂತ ಹೇಳ್ಬೇಕು. ಈಗ ಡೈರೆಕ್ಟಾಗಿ ಚಾಂಪಿಯನ್ಸ್ ಟ್ರೋಫಿಗೆ ಬರೋಣ. ಯಾಕಂದರೆ ಇಂಡಿಯನ್ ಟೀಮ್ಗೆ ಬೌಲಿಂಗ್ ಅಟ್ಯಾಕ್ ತುಂಬಾ ಕೊರತೆ ಇರೋ ಕಾರಣದಾಗಿ ಒಬ್ಬ ಬೇಕೇ ಬೇಕು ಚಾಂಪಿಯನ್ ಬೌಲರ್ ಅಂತ ಗೊತ್ತು. ಶಮಿ ಅವರು ಕೂಡ ಆ ಕಾರಣದಾಗಿ ಅವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ಬೇಕು. ಶಮಿ ಅವರ ಕಮ್ ಬ್ಯಾಕ್ ಸಾಧ್ಯತೆ ಇರುತ್ತೆ ಒಳ್ಳೆ ಚಾಂಪಿಯನ್ಸ್ ಟ್ರೋಫಿಗೆ ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ನೇ ಅಪ್ಡೇಟ್ ಬಂದು RCB ತಂಡಕ್ಕೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅನ್ನೋ ಒಂದು ಅಪ್ಡೇಟ್ ಬಗ್ಗೆ ಅಂತ ಹೇಳ್ಬೇಕು. RCB ತಂಡಕ್ಕೆ ಬಹುತೇಕ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ 2025 ಅಂತ ಹೇಳ್ಬೇಕು. ಯಾಕಂತಂದ್ರೆ RCB ತಂಡಕ್ಕೆ ಈಗಿರುವಂಥ RCB ಪ್ರೆಸೆಂಟ್ ಟೀಮ್ಗೆ RCB ಟೀಮ್ನ ನಿಭಾಯಿಸುವಂಥ ಆಟಗಾರ ಯಾರಪ್ಪ ಇರೋದು ಈಗ ಅಂದಾಯ್ತು ಅಂದರೆ ಅದು ವಿರಾಟ್ ಕೊಹ್ಲಿ ಒಬ್ಬರೇ ಅಂತ ಹೇಳ್ಬೇಕು. ಯಾರು ಕೂಡ RCB ತಂಡ ನೋಡ್ತು ಅಂದ್ರೂ ಕೂಡ ಯಾರು ಕೂಡ ಕ್ಯಾಪ್ಟನ್ಗಳು ಕರ್ಕೊಂಡಿಲ್ಲ. ಮತ್ತು ಇರೋಂಥವ್ರು ಕೂಡ ಎಲ್ಲ ಯಂಗ್ಸ್ಟರ್ಸ್ ಕೂಡ ಅವರು ಕ್ಯಾಪ್ಟನ್ ಕೊಡ್ತು ಅಂತಾರೆ. ಯಾರನ್ನ ರೀತಿ ನಿಭಾಯಿಸೋದು ಗೊತ್ತಿಲ್ಲ. ಆ ಕಾರಣಕ್ಕೆ ವಿರಾಟ್ ಕೊಹ್ಲಿ ಬಹುತೇಕ ಕ್ಯಾಪ್ಟನ್ ಆಗ್ತಾರೆ ಅಂತ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತದೆ ಅಂತ ಹೇಳ್ಬೇಕು. ಇನ್ನು ಮೂರನೇ ಅಪ್ಡೇಟ್ ಬಂದು ನಮ್ಮ RCB ಆಟಗಾರ ಜೋಕೋ ಬೆಥೆಲ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು. ಬಿಗ್ ಬ್ಯಾಶ್ ಲೀಗಲ್ಲಿ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು. ಹಾಗಾದ್ರೆ ಜೋಕೋ ಬೆಥೆಲ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರಪ್ಪ ಆಯ್ತು ಅಂದರೆ 36 ಬಾಲ್ 49 ರನ್ ಮಾಡಿದ್ರು ಅಂತ ಹೇಳ್ಬೇಕು. 50 ಮಿಸ್ ಆಯಿತು ಅಂತ ಹೇಳ್ಬೇಕು ನಮ್ಮ RCB ಪ್ಲೇಯರ್ ಜೋಕೋ ಬೆಥೆಲ್ ಅಂತ ಹೇಳ್ಬೇಕು. ಈ ವರ್ಷ RCB ತಂಡದಲ್ಲಿ ಇವರಿಗೆ ಪ್ಲೇಯಿಂಗ್ ಚಾನ್ಸ್ ಸಿಗುತ್ತೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಅಪ್ಡೇಟ್ ಬಂದು ಏನಪ್ಪ ಅಂತಾರೆ, ಈಗ ಮಯಾಂಕ್ ಅವರು ರೀಸೆಂಟಾಗಿ ಗೊತ್ತಿರ್ಬೋದು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಈಗ ಮಯಾಂಕ್ ಅಗರ್ವಾಲ್ ಕೂಡ RCB ಅಂದರೆ ಚಾಂಪಿಯನ್ಸ್ ಟ್ರೋಫಿಗೆ ಆಡ್ತಾರೆ ಇಲ್ವಾ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು. ಮಯಾಂಕ್ ಅಗರ್ವಾಲ್ ಅವರು ಆಡೋದು ಬಹುತೇಕ ಡೌಟು ಅಂತ ಹೇಳ್ತೀನಿ. ಯಾಕಂದರೆ ಇರೋಂಥ ಬ್ಯಾಟ್ಸ್ಮನ್ಗಳನ್ನ ಕುಣಿಸಿ ಚಾನ್ಸ್ ಕೊಡೋದು ಬಹುತೇಕ ಇಂಡಿಯಾ ಡೌಟ್ ಅಂತ ಹೇಳ್ತೀನಿ. ಯಾಕಂದರೆ ಶಮಿ ಅವರು ಕೊಡ್ಬೋದು, ಮಯಾಂಕ್ ಅಗರ್ವಾಲ್ ಯಾಕಿಲ್ಲ ಅನ್ನೋದಾಯ್ತು ಅಂತಾದರೆ ಶಮಿ ಅವರು ಬೋಲರ್ ಅಂತ ಹೇಳ್ಬೇಕು. ಯಾಕಂದರೆ ಅವ್ರು ಆಲ್ರೆಡಿ ಅವ್ರ ಹೆಸರು ಪ್ರೂವ್ ಮಾಡ್ಕೊಂಡು ಅಂತ ಹೇಳ್ಬೇಕು. ಇಂಡಿಯನ್ ಟೀಮ್ಗೆ ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಕೊರತೆ ಇರೋ ಕಾರಣದಾಗಿ ಶಮಿ ಅವರು ಕಮ್ ಬ್ಯಾಕ್ ಆಗುತ್ತಾರೆ. ಮಯಾಂಕ್ ಅಗರ್ವಾಲ್ ಅವರು ಬಹುತೇಕ ಡೌಟು ಅಂತ ಹೇಳ್ಬೇಕು. ಯಾಕಂದರೆ ಚೆನ್ನಾಗಿ ಆಡಿದ್ದಾರೆ, 613 ರನ್ ಹೊಡಿದ್ದಾರೆ, ನೋ ಡೌಟ್. ಆದರೆ ಟೀಮ್ ಇಂಡಿಯಾದ ಮೇಲೆ ನಿಂತಿದೆ. 12 ತಾರೀಕು ಶೆಡ್ಯೂಲ್ಡ್ ಅನೌನ್ಸ್ ಆಗುತ್ತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಪ್ರಕಾರ ಯಾವ ರೀತಿ ಇರಬೇಕು ಅಂತ ಕಮೆಂಟ್ ಮಾಡಿ. ಇದು ಇವತ್ತಿನ ಟಾಪ್ 4 ಅಪ್ಡೇಟ್ ಆಯಿತು ಅಂತ ಅನ್ಕೋತೀನಿ. ಸಾಕು, ಲಾಸ್ಟ್ ಸ್ವಲ್ಪ ಜೋಶಲ್ಲಿ ಹೇಳ್ಬಿಟ್ಟಿದ್ದೀನಿ ಟಾಪ್ 5 ಅಂತ. ಟಾಪ್ 4 ಅಪ್ಡೇಟ್ ಇವತ್ತಿನ ಮಾಹಿತಿ ಇದಾಗಿತ್ತು. ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ತಡ. ಬಾಯ್. ನಮಸ್ಕಾರ. ಜೈ RCB. ಚಳಿ ಕಾಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್.